ಧಾರವಾಡ ರಾಮನಗರ ಟೋಲ್ ರಸ್ತೆ ಅವ್ಯವಸ್ಥೆಗಳ ಆಗರವಾಗಿದೆ. ರಸ್ತೆ ತುಂಬಾ ಗುಂಡಿ ಬಿದ್ದ ಪರಿಣಾಮ ವಾಹನ ಸವಾರರು ಹೈರಾಣಾಗಿದ್ದಾರೆ. ಟೋಲ್ ವಸೂಲಿ ಮಾಡ್ತಾ ಇದ್ರೆ ರಸ್ತೆ ನಿರ್ವಹಣೆಯಲ್ಲಿ ಮಾತ್ರ ಶೂನ್ಯ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ರಾಮನಗರ ಟೋಲ್ ರಸ್ತೆ ಅಧ್ವಾನ, ಗುಂಡಿಗಳದ್ದೇ ಕಾರುಬಾರು, ಸವಾರರು ಸರ್ಕಸ್. ಧಾರವಾಡ ರಾಮನಗರ ರಾಜ್ಯ ಹೆದ್ದಾರಿಯು ಉತ್ತರ ಕರ್ನಾಟಕವನ್ನು ಕರಾವಳಿ ಮತ್ತು ಗೋವಾ ಗಡಿಯೊಂದಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಯ ಮೂಲಕ ಬಳ್ಳಾರಿ ಗಣಿಗಳಿಂದ ಗೋವಾಕ್ಕೆ ಅದಿರು ಸಾಗಣೆ ಮಾಡಲಾಗ್ತಿತ್ತು. ಈ ಹಿನ್ನೆಲೆ ಇದರ ನಿರ್ವಹಣೆ ಸಾಧ್ಯವಾಗದೆ ಹೋದಾಗ ರಾಜ್ಯ ಸರ್ಕಾರ ಇದನ್ನು ಖಾಸಗಿ ಕಂಪನಿಗಳಿಗೆ ನೀಡಿ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲು ಅನುಮತಿ ನೀಡಿತು. ಜನರು ಅನಿವಾರ್ಯವಾಗಿ ಟೋಲ್ ನೀಡಲು ಶುರು ಮಾಡಿದ್ರು. ಆದರೆ ತನ್ನ ಕೆಲಸ ಟೋಲ್ ವಸೂಲಿ ಮಾಡೋದಷ್ಟೇ ಅಂದ್ಕೊಂಡಿರೋ ಕಂಪನಿ ರಸ್ತೆ ನಿರ್ವಹಣೆ ಬಗ್ಗೆ ಮಾತ್ರ ಕಿಂಚಿತ್ತೂ ಆಸಕ್ತಿ ತೋರಿಲ್ಲ. ಇದರಿಂದಾಗಿ ಈ ರಸ್ತೆಯಲ್ಲಿ ಓಡಾಡೋ ವಾಹನಗಳು ಗುಂಡಿಗಳಿಂದ ತಪ್ಪಿಸಿಕೊಳ್ಳಲು ಸರ್ಕಸ್ ನಡೆಸುತ್ತಿದ್ದಾರೆ. ಧಾರವಾಡದಿಂದ ಅಳ್ನಾವರ ಕಡೆಗಳಲ್ಲಿ ಸಂಚರಿಸುವ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದೆ. ರೋಡ್ ನೋಡ್ರಿ, ಅಳ್ನಾವರ ಧಾರವಾಡ ರೋಡ್ ಅಂತೂ ಇದಕ್ಕೆ ಟೋಲ್ ಸಿಕ್ಕಾಪಟ್ಟೆ ಟೋಲ್ ತಗೋತಾರೆ, ಟೋಲ್ ಬಿಡೋದಿಲ್ಲ. ಆಂಬುಲೆನ್ಸ್ ಒಳಗೆ ಯಾರಾದರೂ ಹೆರಿಗೆ ಇದ್ದವ್ರು ಬಂದ್ರಂದ್ರೆ ರೋಡ್ ಒಳಗನೆ ಡೆಲಿವರಿ ಆಗುವಂಥ ಸ್ಥಿತಿ ಐತಿ. ಸಿಕ್ಕಾಪಟ್ಟಿ ರೋಡ್ ಕೆಟ್ಟು ಹೋಗೈತಿ. ಟೋಲ್ನವ್ರನ್ನ ಕೇಳಿದ್ರಾತು, ಗೌರ್ಮೆಂಟ್ ಅಧಿಕಾರಿಗಳನ್ನ ಕೇಳಿದ್ರಾತು, ಯಾರು ಒಬ್ಬರು ರೆಸ್ಪಾನ್ಸ್ ಕೊಡಕ್ಕೆ ತಯಾರಿಲ್ಲ ಸರ್. ಭಾಳ ತೆಗ್ಗದಾವ ಸರ್ ರೋಡ್. ಮತ್ತು ಮಳೆಗಾಲ ಆತಂದ್ರೆ ಪೂರಾ ನೀರು ನಿಂತು ಬಿಡ್ತೈತೆ ಸರ್. ಹೋಗಾಕ ದಾಟಾಕನ ಆಗೋದಿಲ್ಲ. ಬೈಕ್ನವ್ರಿಗಂತೂ ಇದು ಮಾಡೋಕೆ ಆಗೋದಿಲ್ಲ. 45 ನಿಮಿಷದ ರೋಡ್ ಇರೋದಿಲ್ಲ. ನಾವು 2 ತಾಸು 3 ತಾಸು ಬೇಕು ಸರ್. ತೆಗ್ಗು ದಿನ್ನಿ ಅಷ್ಟು ಆ ಪರಿ ತ್ರಾಸ ಐತೆ ಸರ್. ರೋಡ್ ಆದ್ರೂ ಭಾಳ ಅನುಕೂಲ ಆಕೈತೆ ನೋಡ್ರಿ ಸರ್. ಯಾವುದೇ ಟೋಲ್ ರಸ್ತೆಯಾಗಿದ್ರೂ 60% ಪೂರ್ಣಗೊಂಡ ಬಳಿಕವಷ್ಟೇ ಟೋಲ್ ಸಂಗ್ರಹಿಸಬೇಕು. ಆದರೆ ಅಂಥ ಯಾವುದೇ ನಿಯಮಗಳು ಈ ರಸ್ತೆಗೆ ಅನ್ವಯಿಸ್ತಾ ಇಲ್ಲ ಅನ್ಸುತ್ತೆ. ಇನ್ನು ಟೋಲ್ ವಸೂಲಿ ಮಾಡೋದ್ರ ಜೊತೆಗೆ ರಸ್ತೆ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗಿರೋ ಜವಾಬ್ದಾರಿ ಕಂಪನಿ ಮೇಲಿದೆ. ಆದರೆ ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನುವಂತೆ GVR ಕಂಪನಿ ವರ್ತಿಸ್ತಿದೆಯಂತೆ. ಪ್ರಮುಖ ರಸ್ತೆ ರೀ ಇದು. ರಾಜ್ಯ ಹೆದ್ದಾರಿ ಐತಿ. ಇಲ್ಲಿಂದ ಯಲ್ಲಾಪುರಕ್ಕೆ ಕನೆಕ್ಟ್ ಆಗ್ತೈತೆ ಸರ್. ಇದು ಮತ್ತು ಕಾರವಾರಕ್ಕೂ ಹೋಗ್ತೈತಿ. ಇಷ್ಟು ಇದು ರೋಡ್ ಹಾಳಾಗೈತಂದ್ರೆ ಸರ್ ಇಲ್ಲಿ ರೋಡ್ ಕಮ್ಮಿ ತಗ್ಗಿ ಹೆಚ್ಚಿಗೆ ಆಗೈತಿ. ಎಷ್ಟು ಮಳೆಗಾಲವಾಗ ಇಷ್ಟು ಅನಾನುಕೂಲ ಆಗೈತಂದ್ರೆ ನೀರು ನಿಂತಂದ್ರೆ ರೋಡ್ ಗೊತ್ತಾಗತ್ತಿಲ್ಲ. ಆಮೇಲೆ ಇಲ್ಲಿ ಭಾಳ ಅನಾಹುತ ಆಗ್ಯಾವ್ರಿ. ಆದಷ್ಟು ಜಲ್ದಿ ಸರ್ಕಾರ ಇದ್ರ ಮೇಲೆ ಕ್ರಮ ತೊಗೊಂಡು ರೋಡ್ ಮಾಡಿಕೊಟ್ರೆ ಪಟ್ಟಣದ ಎಲ್ಲ ಮಂದಿಗೂ ಅನುಕೂಲ ಆಗ್ತೈತಿ. ಒಟ್ನಲ್ಲಿ ಟೋಲ್ ಹಣ ನೀಡಿದ್ರೂ ಸರಿಯಾದ ರಸ್ತೆ ಇಲ್ಲ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಸ್ಥಳೀಯರ ಕೂಗಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.